ಮಾವನ ಜೊತೆ ಮಾತಾಡಿದ್ದೀನಿ. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ನಿನಗೆ ಬಂದಿರೋ ಸಂಬಂಧ ಬೇರೆ ಯಾರದ್ದು ಅಲ್ಲ, ಅದು ತ್ರಿಲೋಕ್ ಮಲ್ಹೋತ್ರಾ ಅವರದ್ದು. ಕೆಲವು ದಿನಗಳ ಹಿಂದೆ ಈರಾಳಿಗೆ ಬಂದಂಥ ಸಂಬಂಧ ಅದು. ಅಂದ್ಕೂಡಲೇ ಈ ಬಾರಿ ಅಚ್ಚರಿ ಪಡೋದು ಚರಿತಾ ಸರದಿಯಾಗಿತ್ತು. ಅಷ್ಟು ಆಘಾತ ಯಾಕೆ ಚರ್ರಿ? ಆ ದಿನ ನಿನ್ನ ಫೋನ್ ನನ್ನ ಆಫೀಸ್ಗೆ ಕಳಿಸಿದ್ದ, ನಿನ್ನ ಕಾಲೆಳೆಯೋದಕ್ಕೆ ಕೋಟಿನ ನಾಟಕ ಆಡಿದ್ದ ಅಷ್ಟೇ ಅಂದ ಹರ್ಷ. ಇಲ್ಲ ಬಾವ, ನಾನು ಶಾಕ್ ಆಗಿದ್ದು ಫೋನ್ ಬಗ್ಗೆಯೋ ಅಥವಾ ಕೋಟಿನ ಬಗ್ಗೆಯೋ ಅಲ್ಲ. ಹೀರಾ ತನ್ನನ್ನು ನಿರಾಕರಿಸಿದ್ದಾಳೆ ಅಂತ ಅವನು ಬೈತಿದ್ದಾಗ ನನ್ನ ಭಾವನನ್ನು ಪ್ರೀತಿಸಿದ ಹುಡುಗಿ ನಿಮ್ಮನ್ನು ಮದುವೆ ಆದರೂ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆಸಕ್ತಿ ಇಲ್ಲದ ಅವಳನ್ನ ಬೇಕು ಅನ್ನೋದು ಹುಚ್ಚುತನ. ಮದುವೆ ಆದರೂ ನೀವು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಎಷ್ಟೇ ಹೇಳಿದರೂ ಅವನು ಕೇಳಲಿಲ್ಲ. ಅಷ್ಟು ಹಣ ಮತ್ತು ಅಂದ ಇದ್ದರೂ ಅವಳು ತನ್ನ ನಿರಾಕರಿಸಿದ್ಲು ಎಂಬ ಕೋಪದಿಂದ ಹೀರಾಳನ್ನು ಬೈತಿದ್ದ ಬಾವ. ಆ ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯೆ ಸಣ್ಣ ಜಗಳ ಆಗಿತ್ತು. ಅವನಿಗೆ ಈ ಜನ್ಮದಲ್ಲಿ ಮದುವೆಯೇ ಆಗಲ್ಲ ಅಂತ ಕೋಪದಲ್ಲಿ ಹೇಳಿ ಬಂದಿದ್ದೆ. ಆದರೆ ನನ್ನನ್ನೇ ಮದುವೆ ಆಗೋವರೆಗೆ ತರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲವನ್ನು ಅವನು ಬೇಕಂತಲೇ ಮಾಡಿದ್ದಾನೆ, ನನ್ನ ಮದುವೆಯಾಗಿ ಕಾಟ ಕೊಡೋದಕ್ಕೆ. ಸರಿ, ಹಾಗೆ ಅಂದ್ಕೊಳ್ಳೋಣ. ಆದರೆ ಒಂದು ವಿಷಯ ಮರ್ತಿದೆಯಾ ಚರಿ? ನಿನಗಿಷ್ಟ ಇದ್ದರೆ ಮಾತ್ರ ನಿನ್ನ ಮದುವೆ ನಡೆಯುತ್ತೆ. ನಿನ್ನ ಹುಡುಕೊಂಡು ಬಂದಿದ್ದಾನಲ್ವಾ, ಅವನನ್ನು ಕೋಪದಿಂದ ನೋಡೋ ಬದಲು ಸಾಧಾರಣವಾಗಿ ನೋಡೋದಕ್ಕೆ ಶುರು ಮಾಡು. ಇಷ್ಟ ಆದರೆ ಸರಿ, ಹಾಗಿಲ್ಲದೆ ನಿನ್ನನ್ನು ತೊಂದರೆಗೆ ಸಿಲುಕಿಸೋದಕ್ಕೆ ನೋಡಿದ್ರೆ ಅವನ ಕಥೆನ ನಾನು ನೋಡ್ಕೊಳ್ತೀನಿ. ಇಲ್ಲ ಬಾವ, ಅವರೆಲ್ಲ ಬರೀ ಹಣದ ಹಿಂದೆ ಹೋಗೋರು. ಹೀರಾನನ್ನು ನಿರಾಕರಿಸೋದಕ್ಕೆ ಕಾರಣ ಅವಳ ಪೋಷಕರು. ಅಂದು ಅವಳ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದ್ದ. ನನ್ನ ಹತ್ರ ಹಣ ಇದೆ ಎಂಬ ಕಾರಣಕ್ಕೆ ಅವರ ತಂದೆ ಇದೆಲ್ಲ ಮಾಡ್ತಿದ್ದಾರೆ. ಅಂಥ ಕುಟುಂಬಕ್ಕೆ ನಾನು ಹೋಗಲ್ಲ. ಸರಿ, ಯಾವುದಾದ್ರೂ ಒಂದು ದಾರಿ ಹುಡ್ಕೋಣ. ಈಗ ನಾವು ಹೀರಾ ಮನೆಗೆ ಹೋಗಬೇಕು. ಯಾಕೆ? ವಾಸವಿ ಅಜ್ಜಿ ಮತ್ತು ಮೌಳಿ ತಾತನ ಮರುಮದುವೆ ಕಾರ್ಯಕ್ರಮನ ಮಾಡಿದ್ದಾರೆ. ನಮ್ಮನ್ನು ಕೂಡ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ. ನಾವೆಲ್ಲರೂ ಹೋಗೋಣ. ನಿನಗೂ ಸ್ವಲ್ಪ ಮನಸ್ಸು ಬದಲಾಗುತ್ತೆ ಅಲ್ವಾ? ಅಲ್ಲಿ ಆ ಪುಟ್ಟಿ ಇರ್ತಾಳೆ, ನಮ್ಮ ಖುಷಿ. ನನ್ನನ್ನು ಕಂಡ್ರೆ ಸಾಕು ಉರಿದು ಬೀಳ್ತಾಳೆ ಅವಳು. ನಾನು ಬರಲ್ಲ ಬಾವ. ಓಯ್, ಅವಳು ತುಂಬ ಒಳ್ಳೆಯವಳು. ಹೀರಾ ಅಂದರೆ ಅವಳಿಗೆ ಪ್ರಾಣ. ಅಕ್ಕನ ಪ್ರೀತಿ ಮಧ್ಯೆ ನೀನು ಬರ್ತೀಯ ಅಂದರೆ ಸುಮ್ಮನೆ ಬಿಡ್ತಾಳಾ? ಅದಕ್ಕೆ ಅಂದು ನಿನ್ನ ತ್ರಿಲೋಕ್ ಹತ್ರ ಸಿಕ್ಕಿ ಬೀಳುವಂತೆ ಮಾಡಿತ್ತು. ಆದರೆ ನಿನ್ನ ಮೇಲೆ ಅವಳಿಗೆ ವೈಯಕ್ತಿಕವಾಗಿ ಯಾವುದೇ ಕೋಪ ಇಲ್ಲ. ನಿನ್ನ ಮನಸ್ಸಿನ ನೋವನ್ನು ಅವಳ ಹತ್ರ ಹಂಚ್ಕೋ. ಅವಳು ನಿನ್ನನ್ನು ಆಪ್ತ ಗೆಳತಿಯಂತೆ ನೋಡ್ಕೊಳ್ತಾಳೆ ಅಂತ ಚರಿತಾಳನ್ನು ಒಪ್ಪಿಸಿ ಅಲ್ಲಿಂದ ಹೊರಡೋಕೆ ಸಿದ್ಧವಾದರು. ಅದೇ ಸಾಯಂಕಾಲ ದೊಡ್ಡವ್ರ ಜೊತೆ ಅರ್ಜುನ್ ಅನ್ವಿಕಾ ಮತ್ತು ಅರ್ಜುನ್ ಮನೆಗೆ ಬಂದ. ಆ ದಿನ ಕೆಲಸ ಮುಗಿಸಿ ಬೇಗನೆ ಮನೆಗೆ ಬಂದಿದ್ದ ಅರ್ಜುನ್ಗೆ ಅಲಂಕಾರದ ಫೋಟೋಗಳನ್ನು ತೋರಿಸುತ್ತಾ ಕಾರ್ತಿ ಮತ್ತು ಸೂರ್ಯ ಇದ್ದರೆ ಹುಡುಗಿಯರ ತಂಡ ಹೀರಾ ಜೊತೆ ಆಟ ಆಡ್ತಿದ್ರು. ಹಲೋ ಎಲ್ರಿಗೂ ಅಂದ ಹರ್ಷ. ಹರ್ಷನ ಧ್ವನಿ ಕೇಳಿ ಎಲ್ಲರೂ ನಿಧಾನವಾಗಿ ತಲೆ ತಿರುಗಿಸಿ ನೋಡಿದ್ರು. ಹರ್ಷನ ಪಕ್ಕದಲ್ಲಿದ್ದ ಚರಿತಾಳನ್ನು ನೋಡ್ತಿದ್ದಂತೆ ಹೀರಾಳ ಮುಖ ಕೆಂಪಾಯಿತು. ಏ ಹೀರೋ, ಯಾಕಿಷ್ಟು ತಡ? ನಿನ್ನ ಜೊತೆ ಈ ಹುಡುಗಿಯನ್ನು ಯಾಕೆ ಕರ್ಕೊಬಂದೆ ಅಂತ ಖುಷಿ ನೇರವಾಗಿ ಕೇಳಿದ್ರೆ ಅರ್ಜುನ್ ನಗ್ದ. ಕ್ಷಮಿಸಿ ಡ್ಯಾಡಿ ಅಂತ ಮೇಲಿದ್ದು ಬಂದ ಖುಷಿ ಹಾಯ್ ಚರಿತಾ ಅಕ್ಕ ಅಂದ್ಲು. ಅಕ್ಕ ಅಂದಿದ್ದಕ್ಕೆ ಚರಿತಾ ಅಚ್ಚರಿಯಿಂದ ನೋಡಿದಾಗ, ನೀನು ನನ್ನ ಅತಿಥಿ ಅಲ್ವಾ, ಅದಕ್ಕೆ ಹಕ್ಕರ್ದೆ ಅಂತ ಹಲ್ಲು ಕಿರಿತು ನಗ್ತಾ ಹಿಂದೆ ಬರ್ತಿದ್ದ ಸ್ವರಾಜ್ಯಮ ದಂಪತಿಗಳನ್ನು ತಪ್ಪಿಕೊಂಡು ಅವರಿಗಾಗಿ ಮೀಸಲಿಟ್ಟ ಕೊಠಡಿಗಳನ್ನು ತೋರಿಸಿದ್ಲು. ನಂತರ ಬಂದು ನಿಮ್ಮ ಜೊತೆ ರೂಮ್ ಶೇರ್ ಮಾಡ್ತೀಯಾ ಅಂತ ಕೇಳಿದ್ಲು. ಸರಿ ಅಂತ ತಲೆಯಾಡಿಸಿ ಚರಿತಾ ಖುಷಿ ಜೊತೆ ಹೋದರೆ ಅವಳನ್ನ ಕೋಪದಿಂದ ನೋಡಿದ ಹೀರಾ ಅಡುಗೆ ಮನೆಗೆ ಹೋದ್ಲು. ಅನ್ವಿಕಾ ಬೇಡ ಅಂದರೂ ಕೇಳದೆ ಈರುಳ್ಳಿಯನ್ನು ಹೆಚ್ಚೋದಕ್ಕೆ ಶುರು ಮಾಡಿ
ಕಣ್ಣು ಮೂಗು ಕೆಂಪು ಮಾಡಿಕೊಂಡ್ಳು. ಚರಿತಾಳನ್ನು ಮಾತಾಡಿಸಿ ಅವಳನ್ನು ನೋಡ್ಕೋ ಅಂತ ಖುಷಿಗೆ ಹೇಳಿ ಎಲ್ರಿಗೂ ತನ್ನ ಕೈ ರುಚಿಯ ಅಡುಗೆ ಬಡಿಸ್ಬೇಕು ಎಂಬ ಆಸೆಯಿಂದ ಅನ್ವಿಕಾ ದೊಡ್ಡವ್ರ ಜೊತೆ ಅಡುಗೆಯಲ್ಲಿ ಮಗ್ನರಾದರು. ಹೀರಾ ಹೆಚ್ಚಿದ ಈರುಳ್ಳಿಯ ಪಾತ್ರೆಯನ್ನು ಅಲ್ಲೇ ಬಿಟ್ಟು ಮತ್ತೊಂದು ಬಾಗಿಲಿನಿಂದ ತೋಟಕ್ಕೆ ಹೋಗಿ ಮರದ ಕೆಳಗೆ ಕೂತು ಕೋಪವನ್ನು ತಣಿಸ್ಕೊಳ್ತಾ ಇದ್ಲು. ಆಗ ಹಿಂದಿನಿಂದ 2 ಕೈಗಳು ಅವಳನ್ನು ತಪ್ಪಿಕೊಂಡ್ವು. ಕೈ ತೆಗೆದಿದ್ರೆ ಬರೆ ಆಗ್ತೀನಿ ಅಂತ ಬಿಡಿಸ್ಕೊಳ್ಳಲು ನೋಡಿದ್ರೂ ಹರ್ಷ ಬಿಡಲಿಲ್ಲ. ಯಾಕಷ್ಟೊಂದು ಕೋಪ? ಚೆರ್ರಿ ಈಗ ಬದಲಾಗಿದ್ದಾಳೆ. ಅವಳು ನಮ್ಮ ಮಧ್ಯೆ ಜಗಳ ತರೋದಕ್ಕೆ ಬಂದಿಲ್ಲ. ಅವಳೇ ಒಂದು ಸಂಕಷ್ಟದಲ್ಲಿದ್ದಾಳೆ ಅಂತ ಚರಿತಾ ಮತ್ತು ತ್ರಿಲೋಕ್ ವಿಷಯ ಹೇಳುತ್ತಿದ್ದಂತೆಯೇ ಹೀರಾಳ ಕೋಪ ಹಾಲಿನ ನೊರೆಯಂತೆ ಆರಿಹೋಯಿತು. ಅವನಿಗೆ ಅಷ್ಟು ಬುದ್ಧಿ ಇಲ್ವಾ? ನನ್ನ ಮೇಲಿನ ಕೋಪನ ಅವಳ ಮೇಲೆ ತೋರಿಸೋದಕ್ಕೆ ಮದುವೆಗೆ ಒಪ್ಪಿದಾನಾ? ಇದು ಒಂದು ದಿನದ ಮಾತಲ್ಲ ಅಂದು ಅವನ ಹಲ್ಲು ಉದುರಿಸ್ಬೇಕಿತ್ತು. ಬರೀ ಮಾತಿಂದ ಹೇಳಿ ತಪ್ಪು ಮಾಡಿದೆ ಅಂತ ಹಲ್ಲು ಕಡಿತಿದ್ರೆ ಅವಳ ಕೆನ್ನೆ ಹಿಡಿದು ಆಡಿಸುತ್ತಾ, ಹುಡುಗಿ ಅನ್ನೋ ಲಕ್ಷಣ ಇದೆಯಾ ನಿನಗೆ ಅಂತ ನಕ್ಕ ಹರ್ಷ. ಅವನಿಗೆ ಚರಿತಾ ಸರಿ ಹೊಂದೋದಿಲ್ಲ. ಹರ್ಷ, ಅವಳ ಜೊತೆ ನಾನು ಮಾತಾಡ್ತೀನಿ. ಯಾರ ಜೊತೆ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನಮ್ಮ ಕುಟುಂಬದ ಕಡೆ ನೋಡಿದಂತೆ ಮಾಡ್ತೀನಿ ಅಂತ ಹೀರಾ ಹೇಳಿದ ಮಾತು ಕೇಳಿ ಹರ್ಷನಿಗೆ ಖುಷಿಯಾಯಿತು. ಚರಿತಾ ಕೂಡ ತನ್ನ ಕುಟುಂಬದವಳು ಅಂತ ಹೀರಾ ಒಪ್ಕೊಂಡಿದ್ದಕ್ಕೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ. ಯಪ್ಪ, ಎಲುಬು ಮುರಿತಿದೆ ಬಿಡೋ. ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಯಾರಾದರೂ ನೋಡಿದ್ರೆ ಕಷ್ಟ ಅಂದ್ಲು. ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತು, ಯಾರು ಏನೂ ಅನ್ನಲ್ಲ. ಅಷ್ಟಕ್ಕೂ ನನ್ನ ಪುಟ್ಟ ನಾದಿನಿ ನನಗೆ ಫುಲ್ ಸಪೋರ್ಟ್. ಈ ಕಡೆ ಯಾರು ಬರದಂತೆ ಅವಳು ನೋಡ್ಕೊಳ್ತಾಳೆ ಅಂದಿದ್ದಾಳೆ ಅಂತ ಖುಷಿ ಹೆಸರನ್ನ ಹೇಳ್ದ. ಹಲೋ, ನಿನ್ನ ನಾದಿನಿ ಕೂಡ ತನ್ನ ಹೀರೋನನ್ನು ಲೈನ್ನಲ್ಲಿ ಇಟ್ಕೊಳ್ಳೋ ಕೆಲಸದಲ್ಲಿದ್ದಾಳೆ ಅಂದ ಕೂಡಲೇ ಯಾರು ಅಂದ ಆಶ್ಚರ್ಯದಿಂದ. ಇನ್ಯಾರು? ಸೂರ್ಯ. ಅವನನ್ನು ಖುಷಿ ಇಷ್ಟಪಡ್ತಾಳೆ ಅಂತ ಸೂರ್ಯನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ, ಅವನು ಒಳ್ಳೆ ಹುಡುಗ, ಸ್ವಾಭಿಮಾನ ಜಾಸ್ತಿ, ಖುಷಿ ಅಂದರೆ ಇಷ್ಟ ಇದ್ದರೂ ಹೊರಗೆ ತೋರಿಸ್ಕೊಳ್ತಾ ಇಲ್ಲ. ಇವಳೇನೋ ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಅವರಿಬ್ಬರು ಹೇಗೊಂದಾಗ್ತಾರೋ ಹರ್ಷ. ಎಷ್ಟು ಜೋಡಿಗಳು ಒಂದಾಗಬೇಕು ಅಮ್ಮಯ್ಯ ಅಂದ ಹರ್ಷ. ಮನೆಯ ಹಿರಿಯ ಅಳಿಯನಾಗಿ ಎಲ್ಲರನ್ನೂ ಒಂದು ಮಾಡೋ ಜವಾಬ್ದಾರಿ ನಿಂದೆ ಮಗು ಅಂತ ಹೀರಾ ಗಡ್ಡವನ್ನು ಕದಲಿಸಿದ್ರೆ, ಎಲ್ರಿಗೂ ಮದುವೆ ಮಾಡಿಸಿ ಸಂಸಾರ ಉಳೋಷ್ಟರಲ್ಲಿ ನಾನು ತಾತ ನಿನ್ನ ಅಜ್ಜಿ ಆಗಿರ್ತೀವಿ, ಆಗ ಶುರು ಮಾಡೋಣವಾ ನಮ್ಮ ಸಂಸಾರ ಅಂತ ತಮಾಷೆ ಮಾಡ್ದ. ಹೌದು, ಮತ್ತೆ ನೀನೇನು ಈಗ ಪವಿತ್ರವಾಗಿ ಕಾಯ್ತಿದ್ಯಾ? ಪಕ್ಕಕ್ಕೆ ಹೋಗು ಅಂತ ತಳ್ಳಿ ಒಳಗೆ ಓಡಿದ್ಲು ಹೀರಾ. ರಾಕ್ಷಸಿ ಅಂತ ಕಿರ್ಚುತ್ತಾ ಹರ್ಷ ಅವಳ ಹಿಂದೆ ಹೋಗುವಷ್ಟರಲ್ಲಿ ಖುಷಿ ಅಡ್ಡ ಬಂದ್ಲು. ಓಯ್, ಇಲ್ಲೇನು ಮಾಡ್ತಿದ್ಯಾ? ಅಕ್ಕ ಭಾವ ಏಕಾಂತದಲ್ಲಿರೋದು ತಪ್ಪಲ್ವಾ ಚಿನ್ನ ಅಂದ ಹರ್ಷ. ಅವನನ್ನು ತಿನ್ನುವಂತೆ ನೋಡಿದ ಖುಷಿ, ನನ್ನನ್ನು 6 ಹಾಕಿದ್ದು ಸಾಲದೆ ಈಗ ನನ್ನ ಮೇಲೆ ಬರ್ತೀಯಾ? ಮರ್ಯಾದೆಯಿಂದ ನನ್ನ ಪ್ರೀತಿಗೆ ಸಹಾಯ ಮಾಡು, ಇಲ್ದಿದ್ರೆ ಆ ಚೆರ್ರಿ ಹಣ್ಣನ್ನು ನಿನಗೆ ಸೆಟ್ ಮಾಡಿ ನಮ್ಮ ಹೀರಾಗೆ ಬೇರೆ ಹುಡುಗನನ್ನು ತರ್ತೀನಿ ಅಂತ ಬೆದರಿಸಿದ್ಲು. ನೀನು ಅಸಾಧ್ಯದವಳು, ಏನು ಸಹಾಯ ಬೇಕು ಮೇಡಮ್ ಅಂತ ವಿನಯದಿಂದ ಕೈಕಟ್ಟಿ ಕೇಳ್ದ. ಸೂರ್ಯನನ್ನು ಅವನಿಗೋಸ್ಕರ ಬಟ್ಟೆ ಡಿಸೈನ್ ಮಾಡಿಸ್ಬೇಕು, ಅವನ ಅಳತೆ ಬೇಕು. ನಾನು ಹೋಗಿ ಕೇಳಿದ್ರೆ ಮುಲಾಜಿಲ್ಲದೆ ಹೊರಗೆ ತಳ್ತಾನೆ. ಅವನ ಜೊತೆ ರೂಮ್ ಶೇರ್ ಮಾಡ್ಕೊಳ್ಳೋದು ನೀನೇ ಅಲ್ವಾ, ಅದಕ್ಕೆ ಹೀಗಾದರೂ ಮಾಡಿ ಅಳತೆ ತಂದು ಕೊಡು ಅಂತ ಆರ್ಡರ್ ಮಾಡಿದ್ಲು. ಉದ್ಯಮಿಯನ್ನು ಟೈಲರ್ ಮಾಡಿಬಿಟ್ಟಿಯಲ್ಲ ಇಡಿಯಟ್ ಅಂತ ಅವಳ ತಲೆ ಮೇಲೆ ತಟ್ಟಿ, ಸರಿ ತಂದುಕೊಡ್ತೀನಿ, ಆದರೆ ಅವನು ನಿನಗೆ ಯಾಕಿಷ್ಟ ಆದ ಅಂತ ಕಣ್ಮಿಟಕ್ಸಿ ಕೇಳ್ದ. ಒಳ್ಳೆಯವನು ಬಾವ, ಬುದ್ಧಿವಂತ. ನನ್ನಂಥ ಗಯ್ಯಾಳಿಯನ್ನು ಸಹಿಸ್ಕೊಳ್ಬೇಕಂದ್ರೆ ಅಷ್ಟು ತಾಳ್ಮೆ ಇರಬೇಕಲ್ವಾ ಅಂತ ಬೆರಳಿನಿಂದ ನೆಲದ ಮೇಲೆ ಮುಗುಳಿನಿಂದ ಆಟ ಆಡ್ತಿದ್ಲು.
ನಿನಗಿದು ನಿಜಕ್ಕೂ ಸೆಟ್ ಆಗಲ್ಲ, ನಾಚಿಕೆ ಪಡಬೇಡ, ಸತ್ತು ಹೋಗ್ಬೇಕನ್ಸುತ್ತೆ ಅಂತ ಅವನ ಅಂದಿದ್ದಕ್ಕೆ ಖುಷಿ ಬೆನ್ನಟ್ಟದ್ಲು. ಅವನು ಒಳಗಡೆ ಓಡಿ ಹೋದ. ಹಾಲ್ನಲ್ಲಿ ಅತ್ತಿತ್ತ ಓಡಾಡ್ತಿದ್ದ ಇವರಿಬ್ಬರನ್ನ ನೋಡ್ತಿದ್ದ ಸೂರ್ಯನಿಗೆ ಎಲ್ಲಿಯೋ ಸಣ್ಣ ಉರಿ ಶುರುವಾಯಿತು. ಅಂದರೆ ಹೀರಾ ಪ್ರೀತಿಸೋದು ಅರ್ಜುನನ್ನ ಅಂತ ಅವನಿಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹಾಗೆ ನೋಡ್ತಾ ಇದ್ದಾನೆ. ಆ ನೋಟವನ್ನು ಗಮನಿಸಿದ ಹರ್ಷ, ಇವನಿಗೆ ಜಲಸ್ ಶುರುವಾಗಿದೆಯಾ, ಇನ್ನು ನೋಡು, ಇನ್ನು ಈ ಪುಟ್ಟಿಯನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನಗ್ತಾ ಅಚಾನಕ್ ಆ ಖುಷಿಯನ್ನು ಎತ್ಕೊಂಡು ಮೇಲೆ ಹೋದ. ಮನೆಯಲ್ಲಿ ಅವರೆಲ್ಲರ ತುಂಟಾಟ ಗೊತ್ತು ಎಂಬ ಕಾರಣಕ್ಕೆ ಯಾರೂ ಅಷ್ಟಾಗಿ ಗಮನಿಸಲಿಲ್ಲ. ಆದರೆ ಸೂರ್ಯನ ಎದೆಯಲ್ಲಿ ಗಂಟೆ ಬಾರಿಸೋದಕ್ಕೆ ಶುರು ಆಯಿತು. ಅವಳು ನಿನ್ನವಳೋ ಅಂತ ಮನಸ್ಸು ಹೇಳ್ತಿದ್ರು. ಅವನು ಅಸಹಾಯಕನಾಗಿ ನೋಡ್ತಾ ನಿಂತುಬಿಟ್ಟ. ಸ್ಟೇಜ್ ಅಲಂಕಾರ ಹೇಗಿರಬೇಕು ಅಂತ ಸೂರ್ಯ ಮತ್ತು ಕಾರ್ತಿಕ್ ಅರ್ಜುನ್ ಸೂಚನೆ ನೀಡಿ ರೂಮಿಗೆ ಹೋದರೆ ಮೇಲ್ನೇ ಹಾಲ್ನಲ್ಲಿ ಹರ್ಷ ಮತ್ತು ಖುಷಿ ತಲೆದಿಂಬಿನಿಂದ ಹೊಡೆದಾಡಿ ಅದರೊಳಗೆ ಹತ್ತಿಯನ್ನೆಲ್ಲ ಹಾರಿಸಿದ್ರು. ಏನು ಮಾಡ್ತಿದ್ದೀರ ನೀವು ಅಂದ ಅರ್ಜುನ್ನ ಗಂಭೀರವಾದ ಧ್ವನಿಗೆ. ನೋಡಿ ಡ್ಯಾಡಿ, ಸೂರ್ಯನನ್ನು ಚುಡಾಯಿಸ್ತಾನಂತೆ ಅಂತ ಖುಷಿ ದೂರು ನೀಡಿದ್ಲು. ಏನು ಹರ್ಷ ಇದು, ಸಣ್ಣ ಮಗುನ ನೀನು? ಚರಿತಾ ಯಾಕಷ್ಟು ಡಲ್ ಆಗಿದ್ದಾಳೆ ಅಂದರು ಅರ್ಜುನ್. ನೀವು ಸೆಟ್ ಮಾಡಿದಂಥ ಆ ತ್ರಿಲೋಕ್ ನನ್ನ ತಂಗಿಗೆ ಮದುವೆ ಪ್ರಪೋಸಲ್ ಇಟ್ಟಿದ್ದಾನೆ. ಅರ್ಜುನ್ ಸರ್, ಮದುವೆ ಆಗಬೇಕಂತೆ, ಅವಳೇನೋ ಸತ್ರು ಅವನನ್ನು ಮದುವೆ ಆಗಲ್ಲ ಅಂತಿದ್ದಾಳೆ. ತಿರುಗಿ ತಿರುಗಿ ಎಲ್ಲವೂ ನನ್ನ ತಲೆಗೆ ಬರ್ತಿದೆ ಅಂತ ಸುಸ್ತಾಗಿ ನೋಡ್ದ. ಅರ್ಜುನ್ನಕ್ಕೂ ಅವನ ತಲೆ ಮೇಲಿದ್ದ ಹತ್ತಿಯನ್ನು ತೆಗೆಯುತ್ತಾ, ತ್ರಿಲೋಕ್ ಒಳ್ಳೆಯವನೇ, ಆದರೆ ಸ್ವಲ್ಪ ಹಣದ ಮದ ಇದೆ, ಚರಿತಾಗೆ ಅವನು ಸರಿಯಾದ ಜೋಡಿ ಸೆಟ್ ಮಾಡು ಅಂತ ಹೇಳಿ ಹೋದರು. ಖುಷಿ ಬಾಯಿ ತೆರೆದು ನೋಡಿದ್ಲು. ಡ್ಯಾಡಿ ಮೆಚ್ಕೊಂಡಿದ್ದಾರೆ ಅಂದರೆ ಅವನು ಒಳ್ಳೆಯವನೇ ಇರಬೇಕು ಬಾವಾ. ಇತ್ತ ನನ್ನನ್ನು, ಸೂರ್ಯನನ್ನು, ಅತ್ತ ಚೆರ್ರಿ ಮತ್ತು ತ್ರಿಲೋಕ್ನನ್ನು ಒಂದು ಮಾಡಿಬಿಡು, ನಿನಗೆ ಅವಳಿ ಮಕ್ಕಳು ಹುಟ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂದ್ಲು. ನಿನ್ನ ಮಾತು ನಿಜ ಆದರೆ ನಿನಗೆ ಸಿಹಿ ತಿನ್ನಿಸ್ತೀನಿ ಅಂದ ಹರ್ಷ. ಬೇಡ ಬೇಡ, ನಾನು ಮಾಡೆಲ್ ಆಗಬೇಕು, ಸಿಹಿ ತಿಂದರೆ ದಪ್ಪ ಆಗ್ಬಿಡ್ತೀನಿ ಅಂದ ಖುಷಿಗೆ ಹರ್ಷ ತನ್ನ ಪ್ಲ್ಯಾನನ್ನು ವಿವರಿಸ್ದ. ನೋಡು, ಸೂರ್ಯನ ಮುಂದೆ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದರೆ ಅವನು ಉರಿದು ಹೋಗ್ತಾನೆ, ಹಾಗೆ ಮಾಡೋಣವಾ ಅಂತ ಕಣ್ಣು ಹೊಡೆದ. ಪಾಪ ಬಾವ, ಅವನು ಬೇಜಾರು ಮಾಡಿಕೊಂಡ್ರೆ ನನಗೆ ನೋಡೋದಕ್ಕಾಗಲ್ಲ ಅಂದರೂ ಅವಳನ್ನ ಎತ್ಕೊಂಡು ಹೋಗಿ ಸೂರ್ಯನ ಎದುರು ಕೂರಿಸ್ದ. ಅನ್ವಿಕಮ್ಮ, ಊಟ ತನ್ನಿ, ಈ ಪುಟ್ಟಿ ತುಂಬ ಸಣ್ಣಗಾಗ್ಬಿಟ್ಟಿದ್ದಾಳೆ, ಅವಳನ್ನ ಯಾರೂ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ರೇಗಿಸ್ದ. ಸೂರ್ಯನ ಕಣ್ಣಲ್ಲಿ ಖುಷಿ ಮೇಲೆ ಕೋಪ ಕಂಡುಬಂತು. ಅಮ್ಮಯ್ಯ, ಇವನಿಗೆ ಕೋಪ ಬರ್ತಿದ್ಯಾ ಅಂತ ಅಚ್ಚರಿಪಟ್ಟ ಖುಷಿಯ ಬಾಯಿಗೆ ಒಡೆ ಇಟ್ಟು, ತಿನ್ನು ಡಾರ್ಲಿಂಗ್, ನೀನು ಇಷ್ಟು ಸಣ್ಣಗಿದ್ರೆ ನನಗಿಷ್ಟ ಆಗಲ್ಲ, ಗುಂಡು ಗುಂಡಾಗಿರಬೇಕು ಅಂತ ಹರ್ಷ ತಿನ್ನಿಸ್ದ. ಅಲ್ಲಿಂದ ಎದ್ದು ತೋಟಕ್ಕೆ ಹೋದ ಸೂರ್ಯ. ಅವನು ಹೋದ ಮರುಕ್ಷಣವೇ 2 ಒಡೆಗಳನ್ನ ಹರ್ಷನ ಬಾಯಿಗೆ ತುರುಕಿ ಸೂರ್ಯನ ಹಿಂದೆ ಓಡಿದ್ಲು ಖುಷಿ. ಒಡೆ ತಿನ್ನುತ್ತಾ ನಗ್ತಾ ರೂಮಿಗೆ ಬರ್ತಿದ್ದಂತಹ ಹರ್ಷನಿಗೆ ಈರಾ ಅಡ್ಡ ಬಂದು, ಏನು ನಡೀತಿದೆ ಇಲ್ಲಿ ಅಂತ ಸೊಂಟದ ಮೇಲೆ ಕೈ ಇಟ್ಟು ಕೇಳಿದ್ಲು. ಒಂದು ಜೋಡಿಯನ್ನು ಒಂದು ಮಾಡೋ ಕೆಲಸ ಅಂತ ಹರ್ಷ ಅವಳನ್ನು ಮೂಲೆಗೆ ಕರ್ಕೊಂಡು ಹೋಗಿ ಮುದ್ದಾಡ್ದ. ಅವಳು ನಾಚಿಕೆಯಿಂದ ಓಡಿ ಹೋದ್ಲು. ಅಷ್ಟರಲ್ಲೇ ಅಲಂಕಾರದವರು ಬಂದಿದ್ದರಿಂದ ಸೂರ್ಯ ಕೆಲಸದಲ್ಲಿ ಮಗ್ನನಾದ. ಅವನಿಗಿಂತ ದೂರದಲ್ಲಿ ಬೆಂಚ್ ಮೇಲೆ ಕೂತು ಖುಷಿ ನೋಡ್ತಾ ಇದ್ಲು. ಏನೇ ಕೆಲಸ ಬಿಟ್ಟು ಸೈಟ್ ಹೊಡಿತಿದ್ಯಾ ಅಂತ ಹೀರಾ ಪಕ್ಕದಲ್ಲಿ ಕೂತ್ಲು. ಮುಖ ನೋಡು ಹೇಗೆ ಸೂರ್ಯನಂತೆ ಕೆಂಪಾಗಿದೆ, ಹೀಗೆ ಹೋದರೆ ನನ್ನ ಆಮ್ಲೆಟ್ ಮಾಡಿಬಿಡ್ತಾನೆ ಅಂದ್ಲು ಖುಷಿ. ಡ್ಯಾಡಿ ಮರ್ಯಾದೆ ತೆಗಿತಿದ್ಯಾ, ಇಷ್ಟು ಹೇಳಿ ಅಂದ್ಕೊಂಡಿರಲಿಲ್ಲ ಅಂದ ಹೀರಾ. ಹಲೋ, ಡ್ಯಾಡಿ ಕೂಡ ಮಮ್ಮಿಗೆ ಹೆದರ್ತಾರೆ ಗೊತ್ತಾ ಅಂದಾಗ ಹೀರಾ, ಡ್ಯಾಡಿ ಹೆದರುವಂತೆ ನಟಿಸ್ತಾರೆ ಅಷ್ಟೆ ಅಂದ್ಲು.
ಈಗೇನು ಮಾಡೋದು ಅಂತ ಯೋಚಿಸಿದ ಖುಷಿಗೆ ಈ ಬಿಸಿಲಲ್ಲಿ ಅವನು ಕೆಲಸ ಮಾಡ್ತಿದ್ದಾನಲ್ವಾ, ಒಂದು ಗ್ಲಾಸ್ ಜ್ಯೂಸ್ ಕೊಡಬಾರ್ದಾ ಅಂದ್ಲು. ಸೂಪರ್ ಐಡಿಯಾ ಅಂತ ಖುಷಿ ಅಡುಗೆ ಮನೆಗೆ ಹೋಗಿ ಸತ್ಯಾಳ ಹತ್ರ ಜ್ಯೂಸ್ ಮಾಡಿಸ್ಕೊಂಡ್ಳು. ಐಸ್ ಕ್ಯೂಬ್ಸ್ ಹಾಕಿ ಸೂರ್ಯನ ಹತ್ರ ಹೋದ್ಲು. ತಗೋ ಜ್ಯೂಸ್ ಕುಡಿ ಅಂತ ಗ್ಲಾಸ್ ಹಿಡಿದ್ಲು. ಅವನು ಅವಳನ್ನು ಕೆಕ್ಕರಿಸಿ ನೋಡಿ, ನನಗೆ ಬೇಡ ನೀನೇ ಕುಡಿ ಅಂತ ಮುಖ ತಿರುಗಿಸ್ದ. ಪ್ಲೀಸ್ ಸೂರ್ಯ, ಮನೆಗೆ ಬಂದ ಮೇಲಾದರೂ ಯಾಕೆ ಹೀಗೆ ಆಡ್ತೀಯಾ? ಕಾರ್ಯಕ್ರಮದ ಸಂಭ್ರಮ ಸವಿಬೇಕು, ಅದನ್ನು ಬಿಟ್ಟು ಯಾಕೆ ಯಾವಾಗಲೂ ಹೀಗೆ ಸಿಡಿಮಿಡಿ ಅಂತೀಯ? ಭಾವ ನನಗೆ ಒಡೆ ತಿನ್ನಿಸಿದ್ದಕ್ಕೆ ಕೋಪ ಬಂದಿದ್ಯಾ? ನೀನು ಪ್ಲೇಟ್ನಲ್ಲಿ ತೆಗೆದುಕೊಂಡು ತಿಂದಿದ್ದಕ್ಕೆ ಬೈದಿಯಲ್ಲ? ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ಸುಮ್ಮನೆ ಬಿಸಿಲಲ್ಲಿ ಇರಬೇಡ, ಒಳಗೆ ಹೋಗು ಅಂದ ಸೂರ್ಯ. ನೀನು ಜ್ಯೂಸ್ ಕುಡಿಯೋದಿದ್ರೆ ನಾನು ಇಲ್ಲಿಂದ ಕದಲಲ್ಲ, ಈ ಕಲ್ಲಿನ ಮೇಲೆ ಬರಿಗಾಲಿನಲ್ಲೇ ನಿಲ್ತೀನಿ ಅಂತ ಚಪ್ಪಲಿ ತೆಗೆದು ಕಾದ ಕಲ್ಲಿನ ಮೇಲೆ ನಿಂತಳು. ಹಠ ಹಿಡಿದ ಅವಳನ್ನ ಸೂರ್ಯ ಪಕ್ಕಕ್ಕೆ ಸರಿಸಿ ಕೆಲ್ಸಕ್ಕೆ ಹೋದ. ಅರ್ಧ ಗಂಟೆ ಆದರೂ ಖುಷಿ ಅಲ್ಲೇ ನಿಂತಿದ್ಲು. ಬಿಸಿಲಿಗೆ ಅವಳ ಮುಖ ಕೆಂಪಾಗಿ ಬೆವರ್ತಿದ್ರೂ ಕದಲಿಲ್ಲ. ಸೂರ್ಯ ಅವಳನ್ನ ಗಮನಿಸದೆ ಹೊರಟು ಹೋದ. ಕಣ್ಣ ನೀರು ತುಂಬಿಕೊಂಡ್ರೂ ಖುಷಿ ಅಲ್ಲೇ ಇದ್ಲು. ಊಟದ ಸಮಯಕ್ಕೆ ಅನ್ವಿಕಾ ಹುಡುಕೊಂಡು ಬಂದಾಗ ಖುಷಿ ನೆಲದ ಮೇಲೆ ಬಿದ್ದಿದ್ಲು. ಅನ್ವಿಕಾ ಕಿರ್ಚಿದಾಗ ಎಲ್ಲರೂ ಓಡಿ ಬಂದರು. ಖುಷಿಗೆ ಪ್ರಜ್ಞೆ ಇರಲಿಲ್ಲ. ಹರ್ಷ ಅವಳನ್ನ ಎತ್ಕೊಂಡು ಹೋಗಿ ಮುಖದ ಮೇಲೆ ನೀರು ಚುಮುಕಿಸ್ದ. ಸತ್ಯ ಮಜ್ಜಿಗೆಯನ್ನು ತಂದ್ಲು. ಅದನ್ನು ಕುಡಿಸಿದ ಮೇಲೆ ಅವಳು ಕಣ್ತೆರೆದ್ಲು. ಯಾಕಲ್ಲಿ ಬಿದ್ದಿದೆ ಅಂತ ಅನ್ವಿಕಾ ಗಾಬರಿಯಿಂದ ಕೇಳಿದಾಗ ಖುಷಿ ಕಣ್ಣುಗಳು ಸೂರ್ಯನಿಗಾಗಿ ಹುಡುಕಿದ್ವು. ಅವನಲ್ಲಿರಲಿಲ್ಲ. ವಾಕಿಂಗ್ ಮಾಡುವಾಗ ಬಿಸಿಲಿಗೆ ತಲೆ ಸುತ್ತ ಬಂದು ಮಮ್ಮಿ ಅಂತ ಸುಳ್ಳು ಹೇಳಿದ್ಲು. ಅನ್ವಿಕಾ ಅವಳಿಗೆ ಬೈದು ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಹೇಳಿದ್ರು. ಸಂಜೆ ಆಗುವಷ್ಟರಲ್ಲಿ ಹರ್ಷ ಬಂದು ತೋಟದಲ್ಲಿದ್ದ ಸೂರ್ಯನನ್ನು ಮಾತಾಡಿಸ್ದ. ಸೂರ್ಯ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಕೆಲಸದ ಮೇಲೆ ಅಷ್ಟು ಶ್ರದ್ಧೆ ಇದೆ, ಪ್ರೀತಿಸೋ ಹುಡುಗಿ ಮೇಲೆ ಯಾಕಿಲ್ಲ ಸೂರ್ಯ? ಅವಳು ಬಿಸಿಲಲ್ಲಿ ನಿಂತು ಪ್ರಜ್ಞೆ ತಪ್ಪಿ ಬಿದ್ಲು ಗೊತ್ತಾ? ಅವಳು ಪ್ರೀತಿಯನ್ನು ಅರ್ಥ ಮಾಡ್ಕೋ ಅಂದ ಹರ್ಷ. ಇಲ್ಲ ಸರ್, ನನ್ನ ಮನಸ್ಸಿನಲ್ಲಿ ಅಂಥ ಉದ್ದೇಶ ಇಲ್ಲ. ಈ ಮನೆ ನನಗೆ ದೇವಸ್ಥಾನದಂತೆ, ದೇವರನ್ನ ಭಕ್ತಿಯಿಂದ ನೋಡಬೇಕು ಹೊರತು ಹತ್ರ ಇರಬೇಕು ಅಂತ ಬಯಸಬಾರ್ದು ಅಂದ ಸೂರ್ಯ. ಬಹಳ ದೊಡ್ಡ ಮಾತುಗಳನ್ನ ಆಡ್ತೀಯಾ? ಅರ್ಜುನ್ ಸರ್ ನಿನ್ನ ಮನೆಗೆ ಕರೆಸಿದ್ದಾರೆ ಅಂದರೆ ಅವರ ಅಭಿಪ್ರಾಯ ಏನು ಅಂತ ನಿನಗೆ ಅರ್ಥವಾಗಲಿಲ್ವಾ? ನನ್ನ ಅಭಿಪ್ರಾಯವೇ ನನ್ನ ಮುಖ್ಯ ಅಂತ ಕಠಿಣವಾಗಿ ಹೇಳಿದ. ಸೂರ್ಯನ ಶರ್ಟ್ ಸ್ವಲ್ಪ ಕೊಳೆಯಾಗಿತ್ತು. ಹರ್ಷ ಅವನನ್ನು ತನ್ನ ರೂಮಿಗೆ ಕರೆದೊಯ್ದು ಬೇರೆ ಶರ್ಟನ್ನು ನೀಡಿದ. ಸೂರ್ಯ ಮೊದಲು ನಿರಾಕರಿಸಿದ್ರೂ ನಂತರ ಹಾಕ್ಕೊಂಡ. ಅಂದು ರಾತ್ರಿ ಹರ್ಷ, ಕಾರ್ತಿ ಮತ್ತು ಸೂರ್ಯ ಒಂದೇ ರೂಮ್ ಶೇರ್ ಮಾಡಿಕೊಂಡ್ರು. ಸೂರ್ಯನಿಗೆ ಖುಷಿಯನ್ನು ನೋಡಬೇಕು ಎಂಬ ಆಸೆ ಇತ್ತು, ಆದರೆ ಅದನ್ನು ಒತ್ತಿ ಹಿಡಿದಿದ್ದ. ತಾನು ನೆಲದ ಮೇಲೆಯೂ ಆಕೆ ಆಕಾಶದಂತೆಯೂ ಅವನಿಗನ್ನಿಸ್ತು. ರಾತ್ರಿ ಅನ್ವಿಕಾ ಊಟದ ತಟ್ಟೆಯೊಂದಿಗೆ ಸೂರ್ಯನ ಹತ್ರ ಬಂದರು. ಸೂರ್ಯ ಮೊದಲು ತಾನು ತಿಂದಿದ್ದೀನಿ ಅಂತ ಸುಳ್ಳು ಹೇಳಿದರೂ ಅನ್ವಿಕಾ ನಂಬಲಿಲ್ಲ. ಮಕ್ಕಳು ತಿಂದಿದ್ದಾರೋ ಇಲ್ವೋ ಅಂತ ತಾಯಿಗೆ ಕಣ್ಣೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅವನಿಗೆ ತುತ್ತನ್ನು ನೀಡಿದ್ರು. ಸೂರ್ಯನ ಕಣ್ಣಲ್ಲಿ ನೀರು ತುಂಬಿತು. ತನ್ನ ತಾಯಿ ತೀರ್ ಹೋದ ಮೇಲೆ ಅನ್ವಿಕಾ ನೀಡ್ತಾ ಇರೋ ಪ್ರೀತಿ ನೋಡಿ ಅವನಿಗೆ ಮಾತೇ ಬರಲಿಲ್ಲ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಸೂರ್ಯನಿಗೆ ನಿದ್ದೆ ಬರಲಿಲ್ಲ. ಖುಷಿಯ ಮುಖವೇ ಕಣ್ಣೆದುರು ಬಂತು. ಅವಳನ್ನು ನೋಡಲೇಬೇಕು ಅಂತ ಅವಳ ರೂಮಿನ ಹತ್ರ ಹೋದ. 3ನೇ ಅಂತಸ್ತಿನ ಕೊಠಡಿಯ ಬಾಗಿಲು ತೆರೆದು ನೋಡಿದಾಗ ಖುಷಿ ಬೆಡ್ ಮೇಲೆ ಮಲಗಿದ್ಲು. ಅವಳ ಪಾದಗಳು ಬಿಸಿಲಿಗೆ ಬೆಂದು ಗುಳ್ಳೆಗಳಾಗಿದ್ವು. ಅದಕ್ಕೆ ಯಾರೋ ಬೆಣ್ಣೆ ಹಚ್ಚಿದ್ರು. ಅವಳನ್ನು ನೋಡಿದ ಸೂರ್ಯನ ಮನಸ್ಸು ಮರಗ್ತು. ಅವಳ ಹತ್ರ ಕೂತು ಕಣ್ಣೀರು ಒರೆಸಲು ಹೋದಾಗ ಖುಷಿ ತಲೆದಿಂಬಿನೊಂದಿಗೆ ಅವನ ಕೈಯನ್ನು ಎಳೆದು ಕೆನ್ನೆಗೆ ಒತ್ಕೊಂಡ್ಳು. ಖುಷಿ ಕಣ್ಣು ತೆರೆದಾಗ ಎದುರಿಗೆ ಸೂರ್ಯ ಇದ್ದ. ಅವಳಿಗೆ ಸಂಭ್ರಮವನ್ನು ತಡೆಯೋದಕ್ಕಾಗಲಿಲ್ಲ. ಅವಳು ಮೇಲೆದ್ದಾಗ
ಪಾದದ ನೋವಿನಿಂದ ಪೆಟ್ಟು ಬಿದ್ದಾಗ ಸೂರ್ಯ ಅವಳನ್ನ ಹಿಡಿದು ಬೆಡ್ ಮೇಲೆ ಕೂರಿಸ್ದ. ಯಾಕೆ ಹೀಗೆ ಮಾಡಿದೆ? ನಿನಗಾಗಿ. ನಿನಗೆ ನಾನು ಸರಿ ಹೊಂದಲ್ಲ ಖುಷಿ. ನಿನಗೆ ಈಗಿನ್ನೂ ವಯಸ್ಸು ಚಿಕ್ಕದು. 5-6 ವರ್ಷದ ನಂತರ ನೀನು ನನ್ನ ನೋಡೋದಕ್ಕೂ ಕೂಡ ಇಷ್ಟಪಡಲ್ಲ. ನಾನು ತುಂಬ ಯೋಚಿಸಿಯೇ ಪ್ರೀತಿಸ್ತಿದ್ದೀನಿ. ಒಮ್ಮೆ ನಿರ್ಧಾರ ಮಾಡಿದರೆ ನಾನು ಹಿಂದೆ ಸರಿಯಲ್ಲ ಅಂದ್ಲು ಖುಷಿ. ಇದು ಬದುಕು, ಆಟ ಅಲ್ಲ. ನಿನ್ನ ಸಮಸ್ಯೆ ಏನು ಸೂರ್ಯ? ಇಷ್ಟ ಇದ್ದರೂ ಯಾಕೆ ದೂರ ಮಾಡ್ತೀಯಾ? ಡ್ಯಾಡಿಗೆ ನೀನಂದರೆ ಇಷ್ಟ, ಮಮ್ಮಿಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ನಾವು ಈಗಲೇ ಮದುವೆ ಆಗೋದು ಬೇಡ. ನೀನು ಸೆಟಲ್ ಆದಮೇಲೆ ಮಾಡ್ಕೊಳ್ಳೋಣ. ಅಷ್ಟರವರೆಗೆ ನಾವು ಪ್ರೀತಿಸೋಣ ಅಂತ ಅವನ ಕೈಯನ್ನು ಹಿಡಿದ್ಲು ಖುಷಿ. ಆದರೆ ಸೂರ್ಯ ಅವಳನ್ನ ಒಪ್ಪಲಿಲ್ಲ. ನನ್ನ ಜೊತೆ ಜೀವನ ಅಂದರೆ ಬಿಸಿಲಿನಲ್ಲಿ ಅಲಿಬೇಕು, ಬಡತನ ಇರುತ್ತೆ. ನಿನಗೆ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ ಅಂದ ಸೂರ್ಯ. ಆಗ ಖುಷಿ ಅವನ ಕಾಲರ್ ಹಿಡಿದು, ನಿನಗಾಗಿ ನಾನು ಎಲ್ಲವನ್ನ ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು ಯಾಕೆ ಹೀಗಾಡ್ತೀಯಾ? 2 ವರ್ಷಗಳ ಹಿಂದೆ ನಿನ್ನನ್ನು ನೋಡಿದಾಗಲೇ ನಾನು ನಿನ್ನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೆ. ಅಂದು ನನ್ನ ಬೆರಳು ಸುಟ್ಕೊಂಡಾಗ ನೀನು ಎಷ್ಟು ಕಳವಳಪಟ್ಟೆ ಅಂತ ನನಗೆ ಗೊತ್ತು. ನಿನಗಾಗಿ ಪ್ರಾಣ ಕೊಡಲು ಸಿದ್ಧವಾಗಿದ್ದರೂ ನೀನು ಹೀಗೆ ಮಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಕೋಪದಿಂದ ಗದರಿಸಿದ್ಲು. ಸೂರ್ಯ ಅವಳನ್ನು ಮಲಗೋದಕ್ಕೆ ಹೇಳಿ ಹೋಗೋದಕ್ಕೆ ನೋಡಿದಾಗ ಬಾಗಿಲು ತೆರೀಲಿಲ್ಲ. ಖುಷಿ ಅದನ್ನು ಲಾಕ್ ಮಾಡಿದ್ಲು. ಬಾಗಿಲು ತೆಗೆಯೋದಕ್ಕೆ ಹೇಳಿದ್ರು ಅವಳು ಕೇಳಲಿಲ್ಲ. ಸೂರ್ಯ ಬಾಲ್ಕನಿಗೆ ಹೋಗಿ ಕೆಳಗೆ ಹಾರಲು ನೋಡಿದಾಗ ಖುಷಿ ಓಡು ಬಂದು ಅವನನ್ನು ಹಿಂದಿನಿಂದ ಗಟ್ಟಿಯಾಗಿ ತಪ್ಪಿಕೊಂಡ್ಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.